ಮತ್ತೆ ಸರ್ ಈಗ ಬಂದ್ಗೆ ಕೂಡ ಕರೆಯಿರೋದ್ರಿಂದ ಸರ್ಕಾರದ ಮೇಲೆ ಒತ್ತಡ ಸೃಷ್ಟಿ ಆಗ್ತಾ ಇದೆ ಸರ್. ಯಾವುದು ಜನಾಭಿಪ್ರಾಯ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಕಾವೇರಿ ನೀರು ನಮಗೆ ಅನ್ಯಾಯ ಆಗಿದೆ, ಬಂದ್ಗೆ ಕೂಡ ಕರೆಕ್ಟ್ ಸರ್ಕಾರದ ಮೇಲೆ ಒತ್ತಡ ಸೃಷ್ಟಿ ಆಗ್ತಾ ಇದೆ. ಈಗ ಸುಪ್ರೀಂ ಕೋರ್ಟಲ್ಲಿ ನಾಳೆ ಕೇಸ್ ಇದೆ ಅಲ್ವಾ? ನಾಳೆನೇ ಬಂದಿದೆ, ನಾಳೆ ಇದೆ, ಇರಲಿ ಬಂದು ಅದು ಸಹಜವಾಗಿ ನೆಲ ಜಲ ಭಾಷೆ ಬಗ್ಗೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾಡ್ತಾರೆ. ಅದೇನು ಅದು ಅವ್ರ ಪಾಡಿಗೆ ಅವ್ರು ಮಾಡಲಿ. 1,500,000 ಕ್ಯೂಸೆಕ್ ಬಿಟ್ಬಿಟ್ಟು ಇನ್ನೂ ಜಾಸ್ತಿನೇ ಹೋಗ್ಬಿಡ್ತು. ಯಾಕಂದ್ರೆ ನಮಗೆ ಕಬಿನಿ ಡ್ಯಾಮಲ್ಲಿ ನಮಗೆ ನೇರವಾಗಿ ಇದಕ್ಕೆ ಹೋಗೋದು, ಎಲ್ಲಿಗೆ ನದಿಗೆ ಹೋಗುತ್ತೆ. ನಾವಲ್ಲಿ ಕಬಿನಿ ಡ್ಯಾಮ್ ಒಂದ್ಸಲಿ ತುಂಬಿದ ಮೇಲೆ ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಎಲ್ಲೂ ನಮ್ಗೆ ಅವಕಾಶ ಇಲ್ಲ, ನೇರವಾಗಿ ಅದು ನದಿಗೆ ಹೋಗುತ್ತೆ. ಹತ್ತತ್ರ ಒಂದು ಎಲ್ಲ ಸೇರಿಸಿ ಒಂದು 10 TMC ಅಷ್ಟು ನೀರು ಹೋಗಿದೆ. ಹಳೇದು ಒಂದು 3.5 TMC ಹಳೇದು. ಅದ್ರ ಜೊತೆ ಅದಾದಮೇಲೆ ಮಳೆ ಬಂದ ಮೇಲೂ ಕೂಡ ಎಲ್ಲ ಒಂದು 10 TMC ಅಷ್ಟು ಹೋಗಿದೆ. ಅದು ನಾವು 3,500 ಕ್ಯೂಸೆಕ್ಸು ಬಿಡಬೇಕು ಅಂತ ಅವ್ರು ಆದೇಶ ಕೊಟ್ಟಿದ್ರು. ನಾವು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ವಿ. ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದ ದಿವಸನೇ ಮಳೆ ಬಂತಲ್ಲ, ಆವತ್ತೇ ಡ್ಯಾಮ್ ತುಂಬೋಯ್ತಲ್ಲ, ಆವತ್ತಿಂದ 29ರಿಂದ ಇಲ್ಲಿ ತಮಿಳುನಾಡಿನಲ್ಲಿ ಏನಿದೆ ಇನ್ನು ಟೀಮ್ ಕಳಿಸೋದಕ್ಕೆ ಈಗ ಯಾವುದ್ರ ಬಗ್ಗೆ ಅದೇ ಈಗ ಕಾವೇರಿ ವಿಚಾರವಾಗಿ ಈಗ ಅಲ್ಲಿ ತಮಿಳುನಾಡಲ್ಲಿ ಹಿಂಗಾರು ಆಗುತ್ತೆ ಈಗ ಮುಂದೆ ಡ್ಯಾಮ್ನಲ್ಲಿ ನೀರಿದೆ ಅಂತ ಹೇಳಿ ಹೇಳ್ತಾರೆ. ಬಟ್ ಅಲ್ಲಿ ನಿಜವಾಗ್ಲೂ ವಾಸ್ತವಸ್ಥಿತಿ ಏನಿದೆ ಅವರಿಲ್ಲ ಅಂತ ವಾದ ಮಾಡ್ತಾರೆ. ಅಲ್ಲ, ಇನ್ನೊಂದು ಯಾವ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಡ್ಯಾಮ್ಸಲ್ಲೂ ಕೂಡ ಎಷ್ಟು ನೀರಿದೆ ಅಂತ ಪ್ರತಿ ಗಂಟೆಗೂ ಕೂಡ ಮಾಹಿತಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಆಮೇಲೆ ಇನ್ಫ್ಲೋ ಎಷ್ಟಿದೆ ನದಿಗಳು ಇದು ಡ್ಯಾಮ್ಸ್ಗೆ, ಆಮೇಲೆ ಆಚೆ ಎಷ್ಟು ಬಿಡ್ತಾರೆ, ಎಲ್ಲ ಮಾಹಿತಿ ಇರುತ್ತೆ. ಇಲ್ಲ, ಏನಿಲ್ಲ, ಭಾಳ ಪ್ರಬಲವಾಗಿ ಮಾಡಿದ್ದಾರೆ. ಆಮೇಲೆ ನಮ್ಗೆ ಯಾರು 15-20 ವರ್ಷದಿಂದ ಯಾರು ವಾದ ಮಾಡ್ತಾ ಇದ್ರಲ್ಲ ಕೇಂದ್ರದಲ್ಲೆಲ್ಲ ದೆಹಲಿನಲ್ಲಿ ನಮ್ಮ ವಕೀಲರು ಸೇಮ್ ಅದೇ ವಕೀಲರು. ಆಮೇಲೆ ನಮ್ಮ ರಾಜ್ಯಕ್ಕೆ ಸುಮಾರು 20-25 ವರ್ಷದಿಂದ ಯಾರು ಟೆಕ್ನಿಕಲ್ ಅಡ್ವೈಸರ್ಸು ಅಂದರೆ ನೀರಾವರಿ ಕ್ಷೇತ್ರದಲ್ಲಿ ಯಾರು ನಮಗೆ ಅಡ್ವೈಸ್ ಮಾಡ್ತಾಯಿದ್ರು, ಯಾರು ವಾದ ಮಾಡ್ತಾಯಿದ್ರು, ಅದೇ ಜನನೇ ವಾದ ಮಾಡ್ತಾಯಿದ್ರು.